ಯುವ ನಾಯಕ ಸಭೆಯಲ್ಲಿ ಭಾಗವಹಿಸಿದ ರಾಜ್ಯದ ವಿವಿಧ ಜಿಲ್ಲಾ ತಾಲೂಕು ವರದಿಗಾರರು. ಯಶಸ್ವಿಯಾದ ಯುವ ನಾಯಕ ನ್ಯೂಸ್ ವರದಿಗಾರರ ಮೊದಲ ಸಭೆ. ಆದೇಶ ಪತ್ರ, ಐಡಿ ಕಾರ್ಡ್, ಟ್ಯಾಗ್ ವಿತರಿಸಿದ ಸಂಪಾದಕರು. ಸದಾ ನಿಮ್ಮ ಬೆಂಗಾವಲಾಗಿ ಇರ್ತೇವೆ ಎಂದ ಮುಖ್ಯ ಅತಿಥಿಗಳು. ಇಲ್ಕಲ್ನಲ್ಲಿ ಯುವ ನಾಯಕ ನ್ಯೂಸ್ ಮತ್ತು ಮಾಸಪತ್ರಿಕೆಯ ವರದಿಗಾರರ ಮೊದಲ ಸಭೆಯನ್ನ ಚಾನೆಲ್ ಹಾಗೂ ಪತ್ರಿಕೆಯ ಸಂಪಾದಕರು ಮತ್ತು ಇನ್ನುಳಿದ ಮುಖ್ಯಸ್ಥರು ಕರೆದಿದ್ದರು. ಈ ಸಭೆಗೆ ರಾಜ್ಯದ ವಿವಿಧ ಜಿಲ್ಲಾ ತಾಲೂಕು ಹೋಬಳಿ ವರದಿಗಾರರು ಹಾಜರಾಗಿ ಸಂಪಾದಕರು ಮತ್ತು ಮುಖ್ಯ ಅತಿಥಿಗಳಿಂದ ಐಡಿ ಕಾರ್ಡ್, ಟ್ಯಾಗ್, ಆದೇಶ ಪತ್ರಗಳನ್ನು ಸ್ವೀಕರಿಸಿದರು. ವರದಿಗಾರರಿಗೆ ಯಾವುದೇ ಸಮಸ್ಯೆಯಾದರೂ ಸ್ಪಂದಿಸುವುದಾಗಿ ಸಂಪಾದಕರು ಹೇಳಿದರೆ, ಯುವ ನಾಯಕ ನ್ಯೂಸ್ ಚಾನೆಲ್ಗೆ ಬೆನ್ನೆಲುಬಾಗಿ ಇರುವುದಾಗಿ ಮುಖ್ಯ ಅತಿಥಿಗಳಾದ ಅಶೋಕ್ ಛಲವಾದಿ ಮತ್ತು ವಿಸಿ ಅಕ್ಕಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರಾಜು ಇಲ್ಕಲ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ವರದಿಗಾರರ ಕೆಲವು ಗೊಂದಲಗಳಿಗೆ ಸಂಪಾದಕರಾದ ವೆಂಕಟೇಶ್ ಜುಲಕಂಟಿಯವರು ಮತ್ತು ಉಪ ಸಂಪಾದಕರಾದ ಹನುಮಂತ ಹೈವೊಳೆಯವರು ಸ್ಪಷ್ಟನೆ ನೀಡಿದರು. ಯುವ ನಾಯಕ ಮಾಸಪತ್ರಿಕೆ ಮತ್ತು ಯುವ ನಾಯಕ ನ್ಯೂಸ್ಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಯನ್ನ ವರದಿಗಾರರಿಗೆ ನೀಡಿ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನ ವರದಿಗಾರರಿಗೆ ಈ ಸಂದರ್ಭದಲ್ಲಿ ತೋರಿಸಲಾಯಿತು. ಆ ವಿಚಾರದೊಳಗೆ ನಾವೇನು ಕೆಲಸ ಮಾಡಬೇಕು, ಅಥವಾ ನಾವು ಕರೆಕ್ಟ್ ಇದ್ದೀವಾ, ಅಥವಾ ನಮ್ಮ ಚಾನಲ್ ಲೀಗಲಿಟಿ ಆಯ್ತಾ, ಅಥವಾ ನಮ್ಮ ಪತ್ರಿಕೆ ಲೀಗಲಿಟಿ ಆಯ್ತಾ, ಅಥವಾ ಇದನ್ನ ಟೈಟಲ್ ತೊಗೊಂಡಾದ್ಮೇಲೆ ಇದನ್ನ ಆಡಿಟ್ ಮಾಡಿಸಿದಿರ ಸರ್, ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಪೇಪರ್ ತೆಗಿತೀರಿ ಸರ್, ಇವು ಎಲ್ಲ ಕ್ವಶನ್ಗಳು ಬರ್ತವೆ. ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪತ್ರಿಕೆ 2019 ರಿಜಿಸ್ಟ್ರೇಷನ್ ಆಯಿತು, 6ನೇ ಕಾಪಿ ಬಂದಿದೆ. ಆಮೇಲೆ ಪರಿಪೂರ್ಣತೆಯನ್ನು ಪತ್ರಿಕೆಯೊಳಗೆ ತೋರಿಸಿದ್ದೀನಿ. ಆಮೇಲೆ 5 ವರ್ಷ ಆಡಿಟ್ ಮಾಡಿಸಿದ್ದೀನಿ. ಈ ವರ್ಷ ಸಂಪೂರ್ಣ ಆಡಿಟ್ ನನ್ನ ಹತ್ರ ಐತಿ, ನಾನು ತೋರಿಸ್ತೀನಿ. ಇಲ್ಲಿವರೆಗೂ ಮಾರ್ಚ್ವರೆಗೂ ಏನು ಬರ್ತಲ್ಲ, ಮಾರ್ಚ್ವರೆಗೂ ಆಡಿಟು ನನ್ನ ಪತ್ರಿಕೆಯದ್ದು ಆಡಿಟ್ ಇದೆ. ನಾನು ಆಡಿಟ್ ಮಾಡಿಸಿದ್ದು ನಿಮ್ಗೆ ಆಮೇಲೆ ಇದನ್ನು ಎಲ್ಲ ಸೆಂಡ್ ಮಾಡಿಸ್ತೀನಿ ಸರ್. ನಾನು ಸರ್ ಇದು ನನ್ನ ಆಡಿಟ್ ಸರ್. ಈ ವರ್ಷ ಮಾರ್ಚ್ವರೆಗೂ ನನ್ನ ಪತ್ರಿಕೆ ಆಡಿಟ್ ಇದೆ ಸರ್. ನನ್ನ ಪತ್ರಿಕೆದೊಳಗೆ ಯಾರಾದರೂ ನೀವು ನೇರವಾಗಿ ಸುದ್ದಿ ಮಾಡಿದ್ರೆ ಕೇಸ್ ಮಾಡಲಿ ಸರ್, ನೋ ಪ್ರಾಬ್ಲಮ್. ಅದನ್ನು ನಾವೆಲ್ಲರೂ ಸೇರ್ಕರಿಸಿ ಅದನ್ನು ನಿಭಾಯಿಸೋಣ. ಬಟ್ ನೀವು ನೇರವಾಗಿರ್ರಿ, ಯಾರಿಗೂ ತಲೆ ತೆಗೆಸುವಂಥ ಕೆಲಸ ಯಾಕಂದ್ರೆ ನಾವು ತಲೆ ತೆಗೆಸುವಂಥ ಕೆಲಸ ಮಾಡೋರಲ್ಲ. ನಾವು ಯಾವತ್ತು ಹೋಗಿ ಯಾರಿಗಾರ ಹೋಗಿ ಹಿಂಗೆ ಕೈ ಚಾಚಿದೆಯಪ್ಪ ಅಂತಂದ್ರೆ ನಾವು ಸಣ್ಣರಾಗ್ತೀವಿ. ಬಟ್ ಕೈ ಚಾಚೋ ಅವಶ್ಯಕತೆ ನಮಗಿಲ್ಲ ಸರ್. ನೇರವಾಗಿ ಸುದ್ದಿ ಹೊಡ್ರಿ, ನಿಮ್ಮ ಕಾಲಿಗೆ ಬಂದು ಬೀಳ್ತಾರೆ ಅವ್ರು. ಯಾಕಪ್ಪ ಅಂದ್ರೆ ಅಂತಂದ್ರೆ ಮತ್ತೆ ಬರ್ತಾರೆ. ಸುದ್ದಿ ಹೊಡೀರಿ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಾಗಿರ್ತೈತಿ, ಅಥವಾ ಎಲೆಮರೆಕಾಯಿಯಾಗಿ ಸಮಾಜ ಸೇವೆ ಮಾಡೋಂಥವ್ರನ್ನ ಬೆಳಕಿಗೆ ತಂದು ತೋರಿಸ್ಬೇಕಾಗೈತಿ. ಆ ಒಂದು ವಿಚಾರವಾಗಿ ನನ್ನ ಪತ್ರಿಕೆದ್ದು ಆಡಿಟ್ ಮಾಡಿದ್ದೀನಿ, ಅದು ಕಂಪ್ಲೀಟು. ಇನ್ನು ಯುವ ನಾಯಕ ಚಾನಲ್ಲು ಈಗ 1.5-2 ತಿಂಗಳಾಯಿತು. ಏನು ಲೀಗಲಿ ಆಗೈತಪ್ಪ? ಹೌದು, ಲೀಗಲಿ ಆಗಿರಲಾರ್ದ ನಾನು ಈ ಥರ ಬಹಿರಂಗವಾಗಿ ನಿಮ್ಮನ್ನೆಲ್ಲರನ್ನೂ ಕರೆದು ನಾನು ರಿಪೋರ್ಟ್ರನ್ನ ಅಥೆಂಟಿಕ್ಕಾಗಿ ರಿಪೋರ್ಟ್ರ್ ತೊಗೊಂಡು ಆಮೇಲೆ ನಿಮಗೆ ಆದೇಶ ಪತ್ರಗಳನ್ನು ಕೊಟ್ಟು ಆಮೇಲೆ DC ಅವ್ರ ಹತ್ರ, SP ಅವ್ರ ಹತ್ರ, ಆಮೇಲೆ CS ಹತ್ರ, ಆಮೇಲೆ ನಿಮ್ಗೆ ತಾಲೂಕು ದಂಡಾಧಿಕಾರಿಗಳ ಹತ್ರ, ಆಮೇಲೆ ಯಾವುದೋ ಕಂದಾಯ ನಿರೀಕ್ಷರ ಹತ್ರ, ಎಕ್ಸೈಸ್ DC ಅವ್ರ ಹತ್ರ ನಿಮ್ಮನ್ನು ಕಳಿಸ್ಬೇಕಪ್ಪ ಅಂತಂದ್ರೆ ನಂದು ಅಥೆಂಟಿಕ್ ಆಗಿರಬೇಕು, ನಂದು ಲೀಗಲಿ ಆಗಿರಬೇಕು. ಇಲ್ಲ ನೀವೇನು ನಮ್ಮ ಸಂಪಾದಕರು ಹೇಳ್ಬಿಟ್ರೆ ಅಂತ ಕೇಳಿ ತೊಗೊಂಡೋಗಿ ನೀವು DC ಆಫೀಸ್ಗೆ ಹೋಗಿ DC ಅವ್ರಿಗೆ ಕೊಡ್ತೀರಿ. ಹೌದು ಸರ್, ನಂದು ಲೀಗಲಿ ಐತಾ ಇಲ್ಲ ಫಸ್ಟು ಅನ್ನೋದು ನಿಮಗೆ ಬೇಕಲ್ಲ. ಹೌದು, ನೀವು ಇನ್ನೊಬ್ಬರು ಇದನ್ನು ನಮ್ಮನ್ನು ಹುಡುಕ್ತಿರ್ತಾರೆ, ಫಸ್ಟು ನಮ್ಮ ಸಮಸ್ಯೆಗಳನ್ನು ಹುಡುಕ್ತಿರ್ತಾರೆ ಬೇರೆಯವರು. ಬೇರೆ ನಮ್ಮ ಅಣ್ಣತಂಬ್ರುಗಳು ಭಾಳ ಜನ ಇರ್ತಾರೆ. ನಮ್ಮ ಅಣ್ಣತಂಬ್ರುಗಳು ಕೇಳ್ತಾರೆ, ಹೌದಪ್ಪ ನೀವು ಏನು ನಿಮ್ಮದು ಲೀಗಲಿಟಿ ಐತಿ, ಅದಕ್ಕೆ ನಾವು ಕರೆಕ್ಟಾಗಿ ನನಗೆ ಈ ನಿನ್ನೆ ಮೇಲ್ ಬಂದೈತಿ, ನಂದು ಇಲ್ಲೈತಿಲ್ಲ. ದೇರ್ ಸರ್ ಮೇಡಮ್, ಆ್ಯಸ್ ಪರ್ ಯುವರ್ ರಿಕ್ವೆಸ್ಟ್ ವಿ ಹ್ಯಾವ್ ಫಿಲ್ಡ್ ಟ್ರೇಡ್ಮಾರ್ಕ್ ನೇಮ್ ಯುವ ನಾಯಕ ನ್ಯೂಸ್ ಅಂಡರ್ ಕ್ಲಾಸ್ 38. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಲೌಡ್ ವಿತ್ ದ ಟ್ರೇಡ್ಮಾರ್ಕ್ ನಂಬರ್. ಸರ್, ಟ್ರೇಡ್ಮಾರ್ಕ್ ನಂಬರ್ ಬಂದೈತಿ ನಮ್ಮ ಚಾನಲ್ಗೆ ಹೊಸದಾಗಿ 655194 ಟ್ರೇಡ್ಮಾರ್ಕ್ ನಂಬರ್. ಇದು ನಮ್ಮದು ಯೂಟ್ಯೂಬ್ ಚಾನಲ್ ಅಲ್ಲ, ನಮ್ಮದೇ ಆದಂಥದ್ದು ಒಂದು ಚಾನಲ್. ಇದು ನಾವು ಸ್ಯಾಟಲೈಟ್ ಮಾಡಬೇಕಪ್ಪ ಅಂದ್ರೆ ಕೋಟಿಗಟ್ಟಲೆ ದುಡ್ಡನ್ನು ಹಾಕಬೇಕಾಗತ್ತಾ. ನಮ್ಮಲ್ಲಿ ಆ ಶಕ್ತಿ ಇಲ್ಲ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಾವು ಇದರೊಳಗನೆ ಒಂದು ಚಾನಲ್ ನಡೆಸ್ತಾ ಇದ್ದೀವಿ. ಇವತ್ತು ನಾವು ಧೈರ್ಯವಾಗಿ ಹೇಳ್ತಿದ್ದೀನಿ, ನನ್ನ ಚಾನಲ್ಲು ಲೀಗಲ್ ಆಗೈತಿ. ನೀವು ಬೇಕಾದಂಥ ನ್ಯೂಸ್ ಮಾಡಿದ್ರು ಅದನ್ನು ನಾವು ದಕ್ಕಿಸ್ಕೊಡ್ತೀವಿ ಸರ್. ಆದರೆ ಕಾನೂನು ಚೌಕಟ್ಟನ್ನು ಯಾರೂ ಮೀರಬಾರ್ದು. ನೇರವಾಗಿ ಹೇಳ್ತೀನಿ, ನಾನೊಂದು ಒಪ್ಪಂದ ಪತ್ರ ಮಾಡಿಸಿರೋದು ಕಾರಣನೇ ಇದಕ್ಕೋಸ್ಕರ. ಒಪ್ಪಂದ ಪತ್ರ ಯಾಕೆ ಮಾಡಿಸಿದ್ದೀನಿ ಅಂತಂದರೆ, ನನಗೆ ಗೊತ್ತಿರಲಾರ್ದು, ನಮ್ಮ ಆಫೀಸ್ ಸಿಬ್ಬಂದಿ ಗೊತ್ತಿರಲಾರ್ದು, ಅಥವಾ ನಿಮ್ಮ ಜಿಲ್ಲಾ ರಿಪೋರ್ಟ್ರಿಗೆ ಗೊತ್ತಿರಲಾರ್ದಂಗೆ ನೀವು ಎಲ್ಲೋ ಹೋಗಿ ಎಲ್ಲೋ ಕೈ ಚಾಚಿ ಅಥವಾ ನೀವು ಯಾವುದ್ರಾಗ ಸಿಕ್ಕಂಡ್ರಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಚಾನಲ್ ನೇರವಾಣೆ ಆಗಲ್ಲ. ಇದಕ್ಕೆ ನಮ್ಮ ಚಾನಲ್ ನಿಮ್ಮನ್ನು ಹೊರಗಾಕ್ಬಿಡುತ್ತೆ. ಇಮಿಡಿಯೇಟಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ಕೊಡೋಕ್ಕೆ ತೊಗೊಂಡು ಕೇಳ್ಬಿಡ್ತೀನಿ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀವು ಯಾವತ್ತೂ ನೀವು ಹಿಂಗಿರ್ರಿ,
ನಿಮಗೆ ದುನಿಯಾ ಆಗಲಿ ರಾತ್ರಿ 12 ಗಂಟೆಗೆ ಸರ್ ನನಗೆ ಸಮಸ್ಯೆ ಆಗಿದೆ ಇಂಥವ್ರಲಿಂದ ಅಂತಂದ್ರೆ ನಾವು ಅಲ್ಲಿಗೆ ಬರಲಿಲ್ಲಪ್ಪ ಅಂತಂದ್ರೆ ಅದನ್ನು ಮತ್ತು ಅವತ್ತೇ ನೀವು ನನ್ನ ನಾಲ್ಗೆ ಕೊಯ್ರಿ, ಅಥವಾ ನಿಮ್ಗೆ ಅವಾಗೇ ನಾನು ಇಮಿಡಿಯೇಟಾಗಿ ನಾನು ನಿಮಗೆ ಸ್ಪಂದಿಸ್ತೀನಿ, ಅಥವಾ ಅಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟರ್ ಕಡೆಯಿಂದ ನಿಮಗೆ ನಾನು ಸಹಕಾರ ಕೊಡಿಸ್ತೀನಿ. ಬೇಕಾದಾಗಲಿ ನೋಡಿ ಸರ್, ನಾವು ಕರೆಕ್ಟಾಗಿದ್ರಪ್ಪ ಯಾವನಿಗೆ ಅಂಜೋ ಅವಶ್ಯಕತೆ ಇಲ್ಲ. ಆದರೆ ಯಾವತ್ತು ನಾವು ಕೈ ಚಾಚ್ತೀವೋ ಯಾವತ್ತು ಹೋಗಿ ಇನ್ನು ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲೋ ಒಂದು ಕೆಲಸ ನಡೀತಿರ್ತೈತಿ ಅಥವಾ ಎಲ್ಲೋ ಒಂದು ಸಮಸ್ಯೆ ನಡೆದಿರ್ತೈತಿ. ಉದಾಹರಣೆಗೆ ಎಲ್ಲೋ ಒಂದು ಉಸುಕು ತುಂಬ್ತಿರ್ತಾರೆ ಅಂದ್ಕೊಂಡು, ಯಾಕಂದರೆ ಎಲ್ಲ ಕಡೆ ಉಸುಗು ಇಲ್ಲಿಗೆಲ್ಲ ಹೊಡ್ತಿರ್ 0.9 ಹೊಡ್ತಿರ್ತಾರೆ. ಅಲ್ಲಿ ಹೋಗ್ತೀರಿ, ಹೋದ ತಕ್ಷಣ ವೀಡಿಯೋ ಮಾಡ್ತೀರಿ, ಸರ್ ಹಿಂಗೆ ಸರ್ ನಾವು ಪತ್ರಿಕೆದಾರು ಬಂದೀವಿ, ಚಾನಲ್ದಾರು ಬಂದೀವಿ ಅಂದ ತಕ್ಷಣ ಅವ್ರು ಬಾರಪ್ಪ ಅಂತೇಳಿ ಕಳಿಸಿ ಕೊಟ್ಬಿಡ್ತಾರೆ, ಏನೋ ಒಂದು ಕೊಟ್ಬಿಡ್ತಾರೆ, ನೀವು ಅಳಿಕೆಗೆ ಬಿದ್ದುಬಿಡ್ತೀರಿ. ಸರ್ ಅದನ್ನೇ ಇಂಥವು ಬಂದಿದ್ದು ಇಂಥ ಚಾನಲ್ ಇಂಥ ಪತ್ರಿಕೆದಾವ ಕೊಟ್ಟು ಕಳಿಸಿದಲ್ಲ, ಮತ್ತು ಇಂಥದಕ್ಕೆ ಬಂದಿರ್ತಾರೆ ಅವರು. ಸರ್ ನೀವು ಹೋಗಿ ಒಂದು ವಿಡಿಯೋ ಮಾಡಿ ಸುದ್ದಿ ಮಾಡಿ ಪ್ರಚಾರ ಆತಂದ್ರೆ ಸರ್ ನೀವು ಎಲ್ಲಿರ್ತೀರ ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಅವರು ಕೊಡೋ 2,000 3,000 5,000 ರೂಪಾಯಿಗೆ ನೀವು ಕೈ ಚಾಚಿದ್ರೆ ನಿಮ್ಮನ್ನು ನೀವು ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ಒಬ್ಬ ಪತ್ರಕರ್ತ ಮಾರಾಟ ಆದ್ನಪ್ಪ ಅಂತಂದ್ರೆ 1000 ಭಯೋತ್ಪಾದಕರಿಗಿಂತ ಹೆಚ್ಚಂತವ. ಯಾವತ್ತು ನಾವು ಮಾರಾಟ ಆದ್ರಪ್ಪ ಅಂತಂದ್ರೆ 1000 ಭಯೋತ್ಪಾದಕರಿಗಿಂತ ಹೆಚ್ಚಂತ. ನಾವು ಯಾರಿಗೂ ಯಾವತ್ತು ನಾವು ತಲೆ ತಗ್ಸ್ಬೇಕಾಗತ್ತಪ್ಪ ಅಂತಂದ್ರೆ ನೀವು ಇನ್ನೊಬ್ಬರು ಎಂಜಲು ಕೈ ಒಡ್ಡಿದಾಗ ಮಾತ್ರ ನಾವು ತಲೆ ತಗ್ಸ್ಬೇಕಾಗತ್ತ. ಆಯಿತು ಸರ್, ಮತ್ತು ನಾವು ಕೆಲಸ ಮಾಡ್ತಿದ್ವಿ, ನಮ್ಗೆ ಇನ್ಕಮ್ ಹೆಂಗೆ ಸರ್? ಸರ್ ನಾವು ಹೆಂಗೆ ಬದುಕೋದು ಸರ್? ಮತ್ತು ನಮಗೂ ಏನೋ ಒಂದು ಸ್ವಲ್ಪ ಅತೀಟ್ ಬರಬೇಕಲ್ಲ ಸರ್, ನಮ್ಮದು ಸಂಸಾರ ನಡಿಬೇಕಲ್ಲ ಸರ್. ತೊಗೊಳ್ಳಿ ಸರ್, ಜಾಹೀರಾತು ತೊಗೊಳ್ಳಿ ಸರ್, ಪೋಷಕ ಚಂದ ಮಾಡಿಸಿ ಸರ್ ಚಂದಾದಾರನು ಮಾಡಿ ಸರ್, 10,000 ರೂಪಾಯಿ ಚಂದಾದಾರ ಪೇಪರ್ ಚಂದಾದಾರನ ಮಾಡಿಸ್ಕೊಡ್ರಿ, ನಾನೇನು ಕೊಡ್ಬೇಕು ನಿಮಗೆ ಕೊಡ್ತೀನಿ ಲೀಗಲಿಯಾಗಿ. ನೋಡಿ ಸರ್, ಯಾವ ರೀತಿಯಿಂದ ಇವತ್ತು ಸಂಬಂಧಗಳನ್ನು ನೀವು ಹೆಂಗೆ ಇಟ್ಕೋತೀರಾ ಅದ್ರ ಮೇಲೆ ಹೋಗುತ್ತೆ. ನಿಮ್ಗೆ ಏನಾದರೂ ಖರ್ಚು ವೆಚ್ಚದ ಸರ್ ಹಿಂಗೈತಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿರಿ, ಅಥವಾ ನಮ್ಮ ಪರ್ಸ್ನಲಾಗಿ ಫೋನ್ ಮಾಡಿರಿ, ಸರ್ ಈ ಥರ ಇದೆ, ಅಲ್ಲೇ ನೀವು ಏನು ಮಾಡ್ಬೇಕನ್ನೋದು ನಾವು ಹೇಳ್ಕೊಡ್ತೀವಿ ಸರ್. ಯಾರ್ಗೂ ನೀವು ತಲೆ ತಗ್ಸಂಗೆ ಆಗ್ಬಿಡ್ರಿ ಸರ್, ತಲೆ ತಗ್ಸಕ್ಕೆ ಹೋಗ್ಬಿಡ್ರಿ ಸರ್ ಯಾರಿಗೂ. ನಾಟೆ ಬರೀ ವರದಿಗಾರ ಅಷ್ಟೇ ಅಲ್ಲ, ನಿಮ್ಮಲ್ಲಿ ನಾಯಕತ್ವ ಗುಣ ಅಡಗಿರ್ತಕ್ಕಂಥದ್ದು. ನಿಮ್ಮಲ್ಲಿರೋ ಆ ನಾಯಕತ್ವ ಗುಣವನ್ನು ಹೊಡೆದೆಬ್ಬಿಸ್ರಿ, ಬಡಿದೆಬ್ಬಿಸ್ರಿ, ನೀವು ಕೂಡ ಜಗತ್ತಿನಲ್ಲಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ಗಣ್ಯ ಪ್ರಖ್ಯಾತಿ ಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಸರ್. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಯಾವುದೇ ಒಂದು ಶಾಸಕರನ್ನಾಗಲಿ ಅಥವಾ ವ್ಯಕ್ತಿಗಳನ್ನಾಗಲಿ ಇಂಪ್ರೂವ್ ಮಾಡಬೇಕಂದ್ರೆ ಇಂಟಿಮೇಷನ್ ಮಾಡೇ ಹೋಗ್ತಾರೆ. ಕಂಪಲ್ಸರಿ. ಅಂದ್ರೆ ಇವಾಗ ನಾವು ನಮಗೆ ಯಾಕೆ ಮಾಹಿತಿ ಕೊಡೋ ಅಂತ ಹೇಳ್ತೀವಪ್ಪ ಅಂದ್ರೆ ಸರ್, ಈಗ ನಮ್ಮ ರಿಪೋರ್ಟರ್ಗಳು, ನಮ್ಮ ವರದಿಗಾರರು, ನಮ್ಮ ಕುಟುಂಬಸ್ಥರು ಅಂತಕ್ಕಂಥ ಒಂದು ಮಾತು ಹೇಳಿದ್ವಿ ಸರ್. ನಾವು ನಮ್ಮ ಕುಟುಂಬಸ್ಥರಿಗೆ ಏನಾದರೂ ಆದ್ರೂ ನಾವು ತಗೊಳ್ಳಿಕ್ಕಾಗುತ್ತಾ ಸರ್? ನಮಗೂ ನೋವಾಗುತ್ತಲ್ಲ, ಹಾಗೆ ನಮ್ಮ ವರದಿಗಾರಿಗೆ ಏನಾದರೂ ಆದ್ರೂ ಕೂಡ ನಮಗೂ ಕೂಡ ನೋವಾಗ್ತಕ್ಕಂಥದ್ದು. ಸೊ ಆ ಉದ್ದೇಶಕ್ಕೆ ಒಂದು ವೇಳೆ ಎಲ್ಲೇ ಒಂದು ಅಲಿಗೇಷನ್ ಸುದ್ದಿ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಪ್ಪ ಅಂದ್ರೆ, ಈಗ ಶಾಸಕರಿಗೆ ಸಂಬಂಧಪಟ್ಟಿದ್ದಾಗಲಿ ಸಂಸದರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ನೀವು ಅಲಿಗೇಷನ್ ಸುದ್ದಿ ಮಾಡಕ್ಕೆ ಹೋಗ್ತಾ ಇದ್ದೀರಪ್ಪ ಅಂದ್ರೆ ಅಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಆದೀತು ಅನ್ನೋ ಉದ್ದೇಶಕ್ಕೆ ನೀವು ನಮಗೆ ಮಾಹಿತಿ ಕೊಟ್ಟರು, ಆ ಯಾವ ಸುದ್ದಿ ಮಾಡಕ್ಕೆ ಹೋಗ್ತಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ನಮ್ಮದೇ ಆಗಿರ್ತಕ್ಕಂಥ ಇದ್ರೊಳಗೆ ಪ್ರಿಪ್ರೇಷನ್ ನಾವು ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಹೇಶ್ ಚೌಹಾಣ್ ಅವರು ಇಲ್ಲೇ ಕೂತಿದ್ದಾರೆ ಬೆಳಿಗ್ಗೆ, ಅವರು ಒಂದು ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಹೋದ್ರು ಮುಸ್ಕಿಂದು. ಅದು ಎಲ್ಲಿ ಸರ್? ಅದು ಯಾವ ಶಿರಗುಪ್ಪಿ ಬೆಳಿಗ್ಗೆ ಹತ್ರ. ಅಲ್ಲಿ ರಿಪೋರ್ಟಿಂಗ್ ಮಾಡ್ಲಿಕ್ಕೂ ಒಬ್ಬರೇ ಹೋಗಿದ್ದಾರೆ. ಒಬ್ಬರೇ ಅಂದ್ರೆ ಒಬ್ರು ಬೈಕ್ ಒಳಗೆ ಇವರು ಜೊತೆ ಒಬ್ಬರು ಹುಡುಗರು ಹೋಗಿದಾರ. ಸುಮಾರು ಒಂದು 30ರಿಂದ 40 ಜನ ಏನು ಮಾಡಿಬಿಟ್ರಪ್ಪ ಅಂದ್ರೆ, ಇವ್ರನ್ನ ಸುತ್ತುವರೆದು ಕೆಟ್ಟ ಇವ್ರು ಕಟ್ಟಲಿ ಹಾಕಲಿ ಬಿಡಿದ್ರಿ ಅಂತಕ್ಕಂಥ ಮಾತು ಬಂತು. 30ರಿಂದ 40 ಜನ ಇರೋರು ಇವ್ರು ಇಬ್ಬರೇ. ಬಟ್ ಇವ್ರು ಹೋಗ್ಬೇಕಾದ್ರೆ ನಮಗೆ ಇಂಟಿಮೇಷನ್ ಮಾಡಿದ್ರು, ಹಿಂಗೆ ಸಮಸ್ಯೆ ಆದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ಹೇಳಿದ್ವಿ ಸರ್. ಅವ್ರು ಇನ್ಫಾರ್ಮ್ ಮಾಡಿದ ತಕ್ಷಣನೇ ಫ್ರಾಕ್ಷನ್ ಆಫ್ ಒಂದು 10 ನಿಮಿಷನಾಗ ಪೊಲೀಸರಾಗಿ ಬರ್ತಾರ ಅಂತ ಗೊತ್ತಾಯ್ತಲ್ಲ, ಇವ್ರನ್ನ ಯಾರು ಮುಟ್ಟಿದ್ರು ಅವರು ಓಡೋದ್ರು. ಜೊತೆಗೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಕಂಪ್ಲೇಂಟ್ ಆದ ತಕ್ಷಣ ಆ ಮನುಷ್ಯ ಬಂದ್ಬಿಟ್ಟು ಏನು ಮಾಡಿದ್ರು ಸರ್, ನಿಮ್ಮ ಹತ್ರ ಖಾಲಿ ಬಿದ್ದು ಕ್ಯಾಟ ಗೋಳಾಡಿದ್ರು ಸರ್ ದಯವಿಟ್ಟು ಇದೊಂದು ಸಾರಿ ಮನಸ್ಸು ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮ ರಿಪೋರ್ಟರ್ ಅಂದ್ರೆ ಅವರು ಭಯಭೀತರಾಗ್ತಕ್ಕಂಥ ರೀತಿಲಿ ಇರಬಾರ್ದು. ಇವ್ರನ್ನ ಯಾರು ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾರೋ ಅವ್ರು ಬಂದು ಇವ್ರು ಕಾಲು ಹಿಡ್ಕೊಂಡು ಯಾಕೆ ಕೊನೆ ಕ್ಷಮೆ ಕೇಳಬೇಕು, ಆ ರೀತಿ ನಾವು ಮಾಡಬೇಕು ಅಂತಕ್ಕಂಥ ಸರ್. ಇದುವರೆಗೂ ಕೂಡ ನಾವು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ವರದಿಗಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಕೈ ಹಿಡಿತಕ್ಕಂಥ ಕೆಲಸ ಮಾಡಿದ್ವಿ. ಹೊಸ ಮೈಸೂರು ತಹಶೀಲ್ದಾರ್ ಅಂತ ಹೇಳ್ಬಿಟ್ಟು ಅವರು ಕೂಡ JK ನ್ಯೂಸ್ ರಿಪೋರ್ಟ್ರು. ಅವ್ರಿಗೆ ಸಮಸ್ಯೆ ಆಯಿತು, ನಮ್ಮ ಚಾನೆಲ್ ಒಳಗೆ ಸುದ್ದಿ ಪ್ರಸಾರ ಆಯಿತು, ಜೊತೆಗೆ ಅವ್ರ ಚಾನೆಲ್ ಒಳಗೆ ಸುದ್ದಿ ಪ್ರಸಾರ ಆಯಿತು. ಪ್ರಸಾರ ಆದಾಗ ಏನಾಯ್ತಪ್ಪ ಅಂದ್ರೆ, ಇಲ್ಲ ನೀವು ಅಲಿಗೇಷನ್ ಸಂಬಂಧಪಟ್ಟಂಗೆ ಮಾಡಿರಲ್ಲ ಅಂತೇಳಿ ವೈಯಕ್ತಿಕವಾಗಿ ಒಬ್ಬ ಅಧಿಕಾರಿ ಅವ್ರಿಗೆ ಟಾರ್ಗೆಟ್ ಮಾಡಿದ. ಟಾರ್ಗೆಟ್ ಮಾಡಿದಾಗ ಅವತ್ತು ಕೂಡ ನಾವು ಅವ್ರ ಜೊತೆ ನಿಂತ್ವಿ, ಅವ್ರ ಸಮಸ್ಯೆಗೆ ಸ್ಪಂದಿಸಿದ್ವಿ. ಇವತ್ತಿಗೂ ಕೂಡ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ,
ಅವತ್ತಿನ ದಿನ ನೀವು ಏನಾದರೂ ನನ್ನ ಕೈ ಹಿಡಿದೇ ಇತ್ತಿತ್ತಂದ್ರೆ ಇವತ್ತಿನ ಲೈಫ ಕೊಲ್ಯಾಪ್ಸ್ ಆಗಿಬಿಡ್ತಿತ್ತು ಸರ್ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಹೋಗ್ತಕ್ಕಂಥ ದಾರಿಯೊಳಗೆ ಎಲ್ಲೊಂದಿಷ್ಟು ಸಣ್ಣ ಪುಟ್ಟ ಎಡರು ತೊಡರುಗಳು ಆಗಿಬಿಟ್ರು ಕೂಡ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಒಂದು ಅವಕಾಶ ಇರ್ತದ. ಆ ಸಮಸ್ಯೆಗೆ ಅವಕಾಶ ಕೊಡಬಾರ್ದು, ಅದಕ್ಕೋಸ್ಕರ ನಮಗೆ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತು ಅಂತಕ್ಕಂಥದ್ದು. ಸರ್ ಇನ್ನೊಂದು ಹೇಳಿದ್ರೆ ನಾವು ಶಾಸಕರ ಸಂಸದರ ಸಂದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೂ ಕೂಡ ಮಾಹಿತಿ ಕೊಡ್ಬೇಕೇನು ಸರ್ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅದು ಭಾಳ ಖುಷಿ ಸರ್. ಆ್ಯಕ್ಚುಲಿ ಅದನ್ನು ಅವ್ರು ಸಂದರ್ಶನ ಮಾಡ್ತೀನಿ ಅಂತಕ್ಕಂಥ ಒಂದು ಮನಸ್ಸು ಐತಲ್ಲ ಸರ್, ಅದು ನಿಮ್ಮನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ದೊಡ್ಡವ್ರ ಸಂದರ್ಶನ ಮಾಡ್ತಕ್ಕಂಥ ವಿಚಾರಧಾರೆಗಳು ಭಾಳ ಕಡಿಮೆ ಜನರಿಗೆ ಬರ್ತಕ್ಕಂಥದ್ದು. ಇವಾಗ ನೀವು ಏನು ಹೋಗ್ತಾ ಇರ್ತೀರಲ್ಲ ಸರ್, ಈಗ ಶಾಸಕರ ಸಂದರ್ಶನ ಮಾಡ್ಬೇಕಾದ್ರೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಕೆಲವಷ್ಟು ಪ್ರಶ್ನಾವಳಿಗಳನ್ನ ರೆಡಿ ಮಾಡಿರ್ತೀರಿ ಸರ್. ಆ ಪ್ರಶ್ನಾವಳಿಗಳಿಗೆ ನೋಡಿದಾಗ ಶಾಸಕರಿಗೆ ವೈರುಧ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಅದರಲ್ಲಿ ಇರ್ಬೋದು. ಆ ಸಂದರ್ಭದಲ್ಲಿ ನಿಮಗೂ ಕೂಡ ಆ ಪ್ರಶ್ನೆಯನ್ನು ಅಲ್ಲಿ ಕೇಳಿದಾಗ ಕೆಲವೊಮ್ಮೆ ಅವ್ರ ಜೊತೆ ಇರ್ತಕ್ಕಂಥವ್ರಾಗಿರ್ಬೋದು, ಬೇರೆ ಇನ್ಯಾರಾದರೂ ಕೂಡ ನಿಮಗೆ ಏನಾದರೂ ಧಕ್ಕೆ ತರ್ತಕ್ಕಂಥ ಅವಕಾಶ ಇರ್ತದೆ. ಈಗ ಶೂಟ್ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿರ್ತೀರಿ, ಅದೆಲ್ಲ ಫುಟೇಜ್ ರೆಡಿ ಇರ್ತದೆ, ದಾರಿ ಒಳಗೆ ಬರ್ತಿರ್ತೀರಿ, ಸಮಸ್ಯೆ ಮಾಡ್ತಕ್ಕಂಥ ಅವಕಾಶಗಳು ಇರ್ತಾವೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಅಂದರೆ, ನೀವು ಏನೇನು ಪ್ರಶ್ನಾವಳಿಗಳನ್ನು ಏನು ಅಂತಕ್ಕಂಥ ನಮ್ಮ ಗಮನಕ್ಕೆ ತಂದಿದ್ರಿ ಅಂದರೆ ಯಾವುದರಿಂದ ಏನು ಧಕ್ಕೆ ಆಗೋದನ್ನು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ಬೋದು ಅನ್ನೋ ಉದ್ದೇಶ ಸರ್. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಮತ್ತು ಇವತ್ತಿಗೂ ಕೂಡ ಎಲ್ಲ ವರದಿಗಾರರ ಜೊತೆ ನಾವು ನಿಂತೇ ಇದ್ದೀವಿ ಸರ್. ಆಲ್ಮೋಸ್ಟ್ ಬಂದಿರತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಪರಿಚಯ ಅದ ಸರ್. ಮ್ಯಾಕ್ಸಿಮಮ್ ಜನಕ್ಕೆ, ಕೆಲವೊಂದಿಷ್ಟು ಜನರಿಗೆ ಪರಿಚಯ ಇಲ್ಲ. ಅವ್ರ ಜೊತೆ ಎಲ್ಲ ರೀತಿಯೂ ಒಳ್ಳೆಯ ಒಡನಾಟ ಐತಿ. ಜೊತೆಗೆ ಯಾವ ರೀತಿ ರಿಪೋರ್ಟಿಂಗ್ಗಳ ಸ್ಪಂದನೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಗೊತ್ತದ ಸರ್. ಇವತ್ತು ಅಧಿಕಾರಿಗಳಿಂದ ಹಿಡಿದು ಪ್ರಭಾವಿಗಳಿಂದ ಹಿಡಿದು ಈಗ ಏನು ಕೆಲವೊಂದಿಷ್ಟು ಜನಪ್ರತಿನಿಧಿಗಳಿದಾರಲ್ಲ ಅವ್ರಗಳಿಂದನೂ ಹಿಡಿದು ಕೇಟ ಇವತ್ತಿಗೂ ಕೂಡ ಏನದೀವಿ ಒಳ್ಳೆಯ ರೀತಿಯ ಸುದ್ದಿಗಳನ್ನ ಮಾಡ್ತಾ ಇದ್ದೀವಿ. ನೀವು ನಮ್ಮ ಪತ್ರಿಕೆಯನ್ನು ನೋಡ್ಬೋದು. ಈ ಪತ್ರಿಕೆಯನ್ನು ನೋಡಿದ ತಕ್ಷಣ ನಾವು ಕ್ಷಣ ಕೆಲವೊಂದಿಷ್ಟು ಜನರಿಗೆ ಅಂತೂ ಭಯ ಸೃಷ್ಟಿ ಆಗೇ ಆಗುತ್ತೆ. ಪತ್ರಿಕೆ ಅಷ್ಟು ಸ್ಟ್ರಾಂಗ್ ಐತಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರಲ್ಲ, ಅಷ್ಟೇ ಕ್ವಾಲಿಟಿ ಕೂಡ ಇರ್ತಕ್ಕಂಥದ್ದು, ಕ್ವಾಂಟಿಟಿನೂ ಕೂಡ ನಾವು ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಪತ್ರಿಕೆ ಒಳಗೆ ಅಷ್ಟೇ ಇರೋದಲ್ಲ, ನಿಮ್ಮಲ್ಲಿಯೂ ಕೂಡ ಅದು ಬಂದ್ಬಿಟ್ಟು ಈಗ ನಾನೊಬ್ಬ ರಿಪೋರ್ಟರ್ ಅಂತಕ್ಕಂಥ ಮನೆಗೆ ಒಬ್ಬರಾಗಿದ್ದಾರೆ. ಈಗ ರಿಪೋರ್ಟರ್ ಆಗಬಾರ್ದು, ನೀವು ವಿಶೇಷವಾಗಿರ್ತಕ್ಕಂಥ ರಿಪೋರ್ಟರ್ ಆಗಿರಬೇಕು, ಪ್ರಭಾವ ಬೀರ್ತಕ್ಕಂಥ ರಿಪೋರ್ಟರ್ ಆಗಿರಬೇಕು, ಮೇಲಾಗಿ ನಿಮ್ಮ ಹೆಸರು ಹೇಳಿದ ತಕ್ಷಣ ಅಲ್ಲಿ ಕೆಲಸ ಆಗ್ಬೇಕಂತ ರಿಪೋರ್ಟರ್ ಆಗಿರಬೇಕು. ಅದಕ್ಕೆ ಸರ್ ಹೇಳಿದಲ್ಲ, ಒಂದು ನಮ್ಮ ಹೆಸರು ಕೇಳಿದ್ರೆ ಕೆಲಸ ಆಗಿರ್ಬೇಕು. ಇಲ್ಲಿಕಂದ್ರೆ ಆಲ್ಮೋಸ್ಟ್ ಪತ್ರಿಕೆ ಹೆಸರು ಅಂತೂ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗು ಮತ್ತು ಸುಮಾರು ಒಂದು 5 ರಿಂದ 6 ಡಿಸ್ಟಿಕ್ ಒಳಗಂತೂ ಫುಲ್ಲು ಹೆವಿ ಐತೆ ಸರ್. ಸೊ ಅದನ್ನೇನು ನೀವು ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ ಸರ್. ಆ ನಿಟ್ಟಿನಲ್ಲಿ ನೀವು ಕ್ರಿಯಾಶೀಲರಾಗಿರಿ, ಬೆಳೆಸ್ರಿ. ಜೊತೆಗೆ ಪತ್ರಿಕೆ ಹೆಸರು ನೀವು ಎಷ್ಟು ಬೆಳೆಸ್ತಾ ಹೋಗ್ತೀರೋ ಅದೇ ರೀತಿ ನೀವು ಕೂಡ ಬೆಳಿತೀರಿ. ಒಂದು ರೀತಿಲಿ ಹೆಂಗಪ್ಪ ಅಂದ್ರೆ ಮುಂದೊಂದು ದಿನ ನೀವು ಕೂಡ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳಿಕ್ಕೆ ಇದು ಕೂಡ ಒಂದು ಅವಕಾಶ ಮಾಡಿಕೊಡ್ತದೆ. ಮೇಲಾಗಿ ನಾವು ಇರ್ತಕ್ಕಂಥ ಒಂದು ರಂಗ ಯಾವುದು, ಸಂವಿಧಾನದ 4ನೇ ಅಂಗ. ಅಂದ್ರೆ ನಮಗೂ ಕೂಡ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದಲ್ಲ. ಈ ನಿಟ್ಟಿನಲ್ಲಿ ನಾವು ತೊಡಗಿಸ್ಕೊಳ್ಳೋಣ, ಆ ಸಾಂವಿಧಾನಿಕವಾಗಿರ್ತಕ್ಕಂಥ ಮಾನ್ಯತೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋಣ ಅಂತ ಹೇಳಿ ಇಷ್ಟಪಡ್ತೀನಿ ಸರ್.